UPL, ಎಸ್ ಅಫ್ಕೋರ್ಸ್, ಎಲ್ಲ ಹೆಣ್ಮಕ್ಳದೇ ಕಾರ್ಬಾರು ಹವಾ ಎಲ್ಲ. ಈಗ ನನ್ನ ಜೊತೆಗೆ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಕೂತಿದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಆ್ಯಂಡ್ ಅವರು ಎಷ್ಟು ಎಂಜಾಯ್ ಮಾಡಿದ್ರು ಈ ಒಂದು ಮ್ಯಾಚನ್ನ ಅಂತ ಕೇಳೋಣ. ಅದಕ್ಕೆ ಮುಂಚೆ ನೋಡಿ ನನ್ನ ಜೊತೆಗೆ ಯಾರಿದ್ದಾರೆ ಅಂತ. ಎಸ್, ನೀತು ವನಜಾಕ್ಷಿ ಅವರ ಫ್ಯಾಮಿಲಿ, ಅವರ ಮಮ್ಮಿ ಇದ್ದಾರೆ, ಅವರ ಸಿಸ್ಟರ್ ಇದ್ದಾರೆ. ಬನ್ನಿ ಅವ್ರನ್ನೆಲ್ಲ ಮಾತಾಡ್ಸೋಣ. ಫಸ್ಟ್ ನೀತು, ನಿಮಗೆ ಸೊ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ? ಎಲ್ಲರೂ ಅಂದರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ಇವತ್ತು ಈ ಮ್ಯಾಚ್ನ ನೋಡ್ತಾ ಇದ್ದೀರಾ. ಸೊ ನೀವು ಆಟ ಆಡ್ತಿರೋದು ಅವ್ರಿಗೆ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ? ಸೊ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದಾರೆ. ಸೊ ಅವರು ನಾನು ಯಾವತ್ತೂ ಕ್ರಿಕೆಟ್ ಆಡಿದ್ದು ನೋಡೇ ಇಲ್ಲ ಅವರು. ಸೊ ಇವತ್ತು ನೋಡ್ತಾ ಇರೋದು, ಅಂದರೆ ನಿನ್ನೆನೂ ನೋಡಿದ್ರು, ಇವತ್ತು ನೋಡಿದ್ರು. ಬಟ್ ಇವತ್ತು ತುಂಬ ಖುಷಿಯಾಗಿದ್ದಾರೆ. ಸೊ ಹೇಳ್ತಾ ಚೆನ್ನಾಗಿ ಆಡಿದೆ ಹಾಗೆ ಹೀಗೆ ಅಂತ. ಸೊ ಅವ್ರನ್ನ ಕೇಳೋಣ ಹೇಗೆ ಅನ್ನಿಸ್ತಿದೆ ಅವ್ರನ್ನ ಅಂತ. ಇಲ್ಲ, ತುಂಬ ಚೆನ್ನಾಗಿ ಚಿಕ್ಕ ವಯಸ್ಸಲಿಂದ ಬ್ಯಾಟ್ ಬಾಲ್ ಹಿಡಿದಿದ್ದೆ ನೋಡಿರಲಿಲ್ಲ. ಇವತ್ತು ತುಂಬ ಚೆನ್ನಾಗಿ ಆಡಿದ್ರು, ಎಂಜಾಯ್ ಮಾಡಿದ್ರು, ತುಂಬ ಖುಷಿ ಆಯಿತು. ಹೌದು, ತುಂಬ ಖುಷಿ ಆಯಿತು. ಹೌದೌದು, ಅಲ್ಲಿ ಇದರಲ್ಲಿ ಎಂಜಾಯ್ ಮಾಡ್ತಾರಲ್ಲ ಅದೇ ಮುಖ್ಯ, ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅದು ಅಂತ. ತುಂಬ ಚೆನ್ನಾಗಿ ಆಡಿದ್ರು. ತುಂಬ ಖುಷಿ ಆಯಿತು. ಯಾಕಂದರೆ ಈ ಥರ ಸಿಗಬೇಕಂದ್ರೆ ತುಂಬ ಕಷ್ಟ. ಯಾಕಂದ್ರೆ ಆ ಥರ ಅವ್ರಿಗೆ ನೀತು ಸಿಕ್ಕೈತೆ ಅಂದರೆ ನಂಗೆ ತುಂಬ ಖುಷಿ ಆಯಿತು. ಪ್ರತಿಯೊಂದು ಹಂತದಲ್ಲೂ ಚಾಲೆಂಜಿಂಗ್ ಆಗೇ ಇತ್ತು ಅವ್ರ ಲೈಫ್. ಹೌದು. ಸೊ ಇವತ್ತು ಇಂಥದ್ದೊಂದು ಸಡಗರ ಸಂಭ್ರಮ ನಿಮ್ಗಳೆಲ್ಲ ನೋಡೋದಕ್ಕೆ, ಕಣ್ಣು ತುಂಬ್ಕೊಳ್ಳೋದಕ್ಕೆ ಚಾನ್ಸ್ ಕೊಟ್ಟಿರೋಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅವರಿಗೆ ಈ ಥರ ಸ್ಟೇಜ್ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ಯಾಕಂದರೆ ಈ ಥರ ಸಿಗೋದು ತುಂಬ ಕಷ್ಟ. ಅದು ನೀತು ಟ್ರಾನ್ಸ್ಜೆಂಡರ್ ಆಗಿ ಈ ಥರ ಅವ್ರಿಗೆ ಕೊಟ್ಟಾರಂದರೆ ನಮ್ಮ ಅದೃಷ್ಟ ಅನ್ಬೇಕದು. ಓಕೆ, ಮನೇಲಿ ಹೆಂಗೆ ಪ್ರಿಪೇರ್ ಆಗ್ತಾ ಇದ್ರು? ಈಗ ಏನು 15 ದಿವಸದ್ಲಿಂದ ಊಟ ಮಾಡ್ತಿರ್ಲಿಲ್ಲ, ಸರಿ ನಿದ್ದೆ ಮಾಡ್ತಿರ್ಲಿಲ್ಲ, ಬರೀ ಪ್ರಾಕ್ಟೀಸ್ ಅಂತೇಳಿ 1 ಮಂತಿಂದ ಕಂಪ್ಲೀಟ್ ಇದಕ್ಕೆ ಲೈಕ್ ಡೆಡಿಕೇಶನ್ ಆಗಿತ್ತು. ಸೊ ಬ್ಯಾಟ್ ಹೆಂಗೆ ಹಿಡಿಬೇಕು, ಬಾಲ್ ಹೆಂಗೆ ಹಿಡಿಬೇಕು ಗೊತ್ತೇ ಇರಲಿಲ್ಲ ನನಗೆ. ಸೊ ಎಲ್ಲನೂ ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ಕೋಚು ಅಷ್ಟೇ ತುಂಬ ಚೆನ್ನಾಗಿ ಅವರು ನಮಗೆ ಟ್ರೈನಪ್ ಮಾಡಿದ್ರು. ಸೊ ಇವತ್ತು ಎಷ್ಟು ಚೆನ್ನಾಗಿ ಆಡ್ತಿದ್ದೀವಿ ಅಂದರೆ ಅವರು ಒಂದು ಕಾರಣ, ಅವ್ರ ಎಫರ್ಟು ಇದೆ. ಯಾಕಂದ್ರೆ ನಾವು ಡೈಲಿ ಎಲ್ಲರೂ ಕಾಲ್ ಮಾಡಿ ಸೇರ್ತಿದ್ವಿ. ಒಂದು ಸೋಲು ಗೆಲುವು ಅಂತ ಅನ್ನೋದಕ್ಕಿಂತ ಸೊ ಒಂದು ಫ್ರೆಂಡ್ಶಿಪ್, ಆ ಕನೆಕ್ಷನ್ ಆಯಿತು. ಒಂದು ಟೀಮ್ ಹೆಂಗೆ ಬಿಲ್ಡ್ ಮಾಡಬೇಕು, ಸೊ ಒಂದು ಆ ಟೀಮ್ಗೆ ಒಂದು ಆಯ್ಕೆ ಆಗಿದ್ದು ಇನ್ನೂ ಒಂದು ಖುಷಿಯಾಗಿದೆ. ಸೊ ಓವರ್ ಆಲ್ ಲೈಕ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಒಂದು ಒಳ್ಳೆ ಮೆಮರೀಸ್ನ ತೊಗೊಂಡೋಗ್ತಾ ಇದ್ದೀವಿ ಇಲ್ಲಿಂದ. ಸೊ ಇವನ್ ಮ್ಯಾಚಸ್ಸು ಅಷ್ಟೇ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ಲ ಹೆಣ್ಮಕ್ಳು ಪ್ರೊಫೆಷ್ನಲ್ ಆಗಿ, ಸೊ ಯಾರಿಗೂ ಕಡಿಮೆ ಇಲ್ಲ. ಬ್ಯಾಟು ಬಾಲು ಕೊಟ್ಟರೆ ಲೈಕ್ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಚೆನ್ನಾಗಿ ಆಡ್ತಾರೆ ಅನ್ನೋದನ್ನ ಪ್ರೂವ್ ಮಾಡ್ತಿದ್ದಾರೆ ಇವತ್ತು. ಸೊ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಎಂಡ್ ಆಫ್ ದಿ ಡೇ. ನಾನು ಇಲ್ಲಿವರೆಗೆ ನೋಡಿಲ್ಲ, ನಾನು ಕ್ರಿಕೆಟ್ ಆಡೋದು ನೋಡಿಲ್ಲ. ಆದರೆ ಇವತ್ತು ನನಗೆ ಬಾಲಿಂಗು ಬ್ಯಾಟಿಂಗ್ ಎರಡೂ ಮಸ್ತ್ ಮಾಡಿದ್ರು ಅಂತ ನನಗೆ ಫೀಲ್ ಆಯಿತು. ಇನ್ನೂ ಆಡಬೇಕಂತ ಇತ್ತು, ಪರವಾಗಿಲ್ಲ. ಇಷ್ಟು ಅಲ್ಲಿ ಎಲ್ಲೋ ಇದ್ದವರು ಇಲ್ಲಿಗೆ ಬಂದಿದ್ದಾರಲ್ಲ, ಈ ಮಟ್ಟಿಗೆ ಬಂದಿದ್ದಾರಲ್ಲ, ಭಾಳ ಅಂದರೆ ಭಾಳ ಖುಷಿ ಆಯ್ತು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಫಸ್ಟ್ ಟೈಮ್ ಅವ್ರು ಕ್ರಿಕೆಟ್ ಆಡ್ತಿದ್ದೀನಿ ಅಂತ ಹೇಳಿದಾಗ ಹೆಂಗೆ ಅನಿಸ್ತು ನಿಮಗೆ? ನನಗೆ ಶಾಕ್ ಆಯಿತು. ಅಂದರೆ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದಾರಲ್ಲ, ಏನೋ ಒಂದು ಮಾಡ್ತಾನೆ ಇವರು, ಎಲ್ಲೋ ಇದ್ದವ್ರು ಹೆಂಗೆಂಗೂ ಒಂದು ಸ್ಟೇಜ್ ದಾಟ್ಕೊಂಡು ಬಂದಿದ್ದಾರಲ್ಲ, ಇದನ್ನು ಏನೋ ಒಂದು ಇದು ಮಾಡ್ತಾನೆ ಬಿಡಿ ಅಂತ. ಪರವಾಗಿಲ್ಲ, ಸೋಲೋ ಗೆಲ್ಲುವು ಅದು ಎರಡನೇ ಮಾತು. ಪಾರ್ಟಿಸಿಪೇಟ್ ಮಾಡೋದು ಬಹಳ ಮುಖ್ಯ. ಅಂತದೊಂದು ಅವಕಾಶ ಇವತ್ತು ಅವ್ರಿಗೆ ಸಿಕ್ಕಿದೆ. ಹೌದು. ಅಂಡ್ ಅವರು ನಾವು ಯಾವುದಕ್ಕೂ ಕಡಿಮೆ ಇಲ್ಲ. ಆಕ್ಟಿಂಗಿಗೂ ಸೈ, ರಿಯಾಲಿಟಿ ಶೋಗೂ ಸೈ, ಆಟ ಕೊಟ್ರೆ ಆಟ ಆಡೋದು ಸೈ, ಪ್ಲಾನ್ ಕೊಟ್ರೆ ಪ್ಲಾನ್ ಹಿಡಿಯೋಕ್ಕೂ ಸೈ. ಹೌದು. ಸೊ ಎಲ್ಲದ್ರಲ್ಲೂ ಪ್ರೂವ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನನಗೆ. ಮತ್ತೆ ಅವ್ರನ್ನ ಯಾವ ತರ ನೋಡಕ್ ಇಷ್ಟಪಡ್ತೀರಾ? ಅವ್ರ ಫ್ಯೂಚರ್ನ ನೀವ್ ಹೆಂಗ್ ಕನ್ಸ್ ಕಾಣ್ತಿದ್ದೀರಾ ಇಬ್ರು ಆ ತಾಯಿ ಮಗಳು? ಆಲ್ರೆಡಿ ಎಲ್ಲ ತಲುಪಿದ್ದಾರೆ ನನ್ನ ಮಟ್ಟಿಗೆ. ಮೂವಿ ಮಾಡಬೇಕು ಇನ್ನೂ ಒಂದಿಷ್ಟು ಅನ್ನೋದು ಒಂದು ಆಸೆ ಇದೆ. ಆಲ್ರೆಡಿ ನಡೆಸಿದ್ದಾರೆ, ನೋಡೋಣ ಅದರಿಂದ ಇನ್ನೂ ಹೈ ಲೆವೆಲ್ಗೆ ಹೋಗ್ಲಿ ಅನ್ನೋದೊಂದು ನನಗೆ ಆಸೆ ಇದೆ. ಈಗ ನಿಮ್ಮ ಇಬ್ಬರ ಒಂದು ಹಾರೈಕೆ, ಆಶೀರ್ವಾದ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ಮುಂದೆ ಕೂಡ ನೀವು ಕೈ ಹಿಡಿದು ನಡೆಸ್ತೀರಾ, ಅವ್ರ ಜೊತೆಯಾಗಿ ನಿಲ್ತಾರೆ, ಇನ್ನಷ್ಟು ಸಾಧನೆ ಮಾಡ್ತಾರೆ ಅನ್ನೋದು ನಮ್ಮ ಒಂದು. ಕೊನೆವರೆಗೂ ನಾನು ನೀತು ಜೊತೆಗಿದ್ದೇ ಇರ್ತೀನಿ, ಅದು ಭಾವಿಸ್ತೀನಿ. ನಾನು ಇವತ್ತು ಇಷ್ಟು ಕಾನ್ಫಿಡೆಂಟ್ ಆಗಿ, ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಮೇನ್ ಪಿಲ್ಲರ್ಸೇ ಇವರು. ಸೊ ಮೇನ್ ಬುನಾದಿ ಇಲ್ಲದೆ ನಾವು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ. ಸೊ ಎಷ್ಟೇ ನೀವು ಬಿಲ್ಡಿಂಗ್ ಕಟ್ಟಿದ್ರು ಅದು ಯಾವತ್ತೂ ಕುಸಿದೋಗ್ಬಿಡುತ್ತೆ. ಬಟ್ ಇವ್ರ ಬುನಾದಿಯಿಂದನೇ ನಾನು ಇಷ್ಟು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಚಾನ್ಸ್ ಆಗಿದ್ದು. ಹೌದೌದೌದೌದು.
ಇಬ್ರು ತುಂಬಾ ಕೇರ್ ಮಾಡ್ತಾರೆ. ಲೈಕ್ ಊಟ ಎಂದಾಯ್ತು ಎಲ್ಲ, ಅಂದ್ರೆ ಟೈಮ್ ಹೇಗೆ ಊಟ ಮಾಡಬೇಕು ಹೆಲ್ದಿಯಾಗಿ. ಸೊ ದೇ ಆರ್ ಮೈ ಪಿಲ್ಲರ್ಸ್ ಆಕ್ಚುಲಿ. ಮತ್ತೆ ನೀತು ಕೆಲಸ ಅಂದ್ರೆ ಬಂದ್ರೆ ಫುಲ್ ಡೆಡಿಕೇಶನ್. ಹೇಗಂದ್ರೆ ಯಾವುದೇ ಕೆಲಸ ಆಗಲಿ ಒಂದು ಇದು ಮಾಡ್ಬೇಕಂದ್ರೆ ಒಂದು ಟಾರ್ಗೆಟ್ ಇಟ್ಕೊಂಡ್ರೆ ಊಟನೂ ನಿದ್ದೆನೂ ಅದು ಆಮೇಲೆ ಪ್ರಶ್ನೆ. ಫ್ರೀ ಇದ್ದಾಗ ಮಾಡೋಣ, ಫಸ್ಟ್ ಕೆಲಸ ಇಂಪಾರ್ಟೆಂಟು ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅವರು. ಸೊ ಅಮ್ಮನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಅದು. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಲೈಕ್ ಒಂದು ನನ್ನ ಬೇರೆ ಜರ್ನಿ ಇತ್ತು. ಸೊ ಇವಾಗ ಒಂದು ಹೆಣ್ಣಾಗಿ ನಾನು ಜೀವನ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಮೇನ್ ಕಾರಣನೇ ಅವರು. ಸೊ ಅದಕ್ಕೋಸ್ಕರನೇ ನೀತು ಆದಮೇಲೆ ವನಜಾಕ್ಷಿ ಇರೋದು. ಸೊ ಅವ್ರ ಹೆಸರು ಹೌದೌದೌದು. ಸಿ ಒಂದು ಹೆಣ್ಣಾಗಿ ಒಂದು ಎಷ್ಟು ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರಬೇಕು, ಅವರಲ್ಲಿರೋ ಡೆಡಿಕೇಶನ್ ನನಗೆ ಬಂದಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಒಂದು ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಮೇನ್ ಕಾರಣನೇ ಅವರು. ಸೊ ಹಾಗಾಗಿ ಲೈಕ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಸೊ ಐ ಲವ್ ಯು ಮಮ್ಮಿ, ಐ ಲವ್ ಯು ಅವ್ವಾಜಿ. ಅವ್ವಾಜಿ ಅಂತ ಕರೆಯೋದು ನಾವು. ಲವ್ ಯು.